ಒಮ್ಮೆ ರಾಣಿಯ ಆಯ್ಕೆಯ ವಿಷಯದಲ್ಲಿ ಹೂಗಳ ನಡುವೆ ವಿವಾದ ಉಂಟಾಯಿತು. ಕೆಲವು ಹೂಗಳು ಗುಲಾಬಿ ಸುಂದರವಾಗಿರುವುದರಿಂದ ಮತ್ತು ಅನೇಕರು ಅದನ್ನು ಇಷ್ಟಪಡುವುದರಿಂದ ಅದನ್ನು ರಾಣಿಯಾಗಿ ಆಯ್ಕೆ ಮಾಡುವುದಾಗಿ ನಿರ್ಧರಿಸಿದರು. ಇನ್ನು ಕೆಲವರು ಲಿಲ್ಲಿ ಹೂ ಅತ್ಯಂತ ಗೌರವಾನ್ವಿತವಾಗಿರುವುದರಿಂದ ಅದು ಗುಲಾಬಿ ಹೂಗಿಂತ ಹೆಚ್ಚು ಸಾಮರ್ಥ್ಯ ಹೊಂದಿದೆ ಎಂದು ಹೇಳಿದರು. ಲಿಲ್ಲಿ ಹೂವಿನ ಬಣ್ಣ ಪರಿಶುದ್ಧತೆಯನ್ನು ಸೂಚಿಸುತ್ತದೆ ಎಂದರು. ಹೂಗಳು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಅವರು ಈ ವಿವಾದವನ್ನು ಹೂಗಳ ತಾಯಿಯಾದ ಫ್ಲೋರಾ ಬಳಿಗೆ ಕೊಂಡೊಯ್ದರು. ಫ್ಲೋರಾ ಎಲ್ಲರ ಮಾತುಗಳನ್ನು ತಾಳ್ಮೆಯಿಂದ ಕೇಳಿಸಿಕೊಂಡಿತ್ತು. ಫ್ಲೋರಾ, ನೀವು ಗುಲಾಬಿಯಂತೆ ಸುಂದರ ಮತ್ತು ಲಿಲ್ಲಿಯಷ್ಟು ಗೌರವಾನ್ವಿತ ರಾಣಿಯನ್ನು ಬಯಸ್ತೀರಿ ಅಲ್ವೇ? ಶೀಘ್ರದಲ್ಲೇ ಎಲ್ಲ ಹೂಗಳು ಹೌದು ಹೌದು ಎಂದು ರಾಗವಾಗಿ ಹೇಳಿದವು. ನಂತರ ಫ್ಲೋರಾ ಕಮಲದ ಹೂವನ್ನು ತೆಗೆದುಕೊಂಡು ಬಂದು ಅವರಿಗೆ ತೋರಿಸಿತು. ಈ ಹೂವು ಗುಲಾಬಿಯ ಹಾಗೆ ಸುಂದರವಾಗಿಯೂ ಲಿಲ್ಲಿ ಪುಷ್ಪದ ಹಾಗೆ ಗಂಭೀರವಾಗಿಯೂ ಇದೆ ಎಂದು ಹೇಳಿತು. ಇದು ಮಣ್ಣಿನಲ್ಲಿ ಬೆಳೆದರೂ ಸಹ ಯಾವುದೇ ರೀತಿಯ ಮಣ್ಣು ಹೂವಿನ ಮೇಲೆ ಇರುವುದಿಲ್ಲ ಎಂದಿತು. ಎಲ್ಲ ಹೂಗಳು ಸಂತೋಷದಿಂದ ಕಮಲವನ್ನು ರಾಣಿಯಾಗಿ ಸ್ವೀಕರಿಸಿದವು. ನಾವು ಕಮಲದ ಹೂವಿನ ಹಾಗೆ ಇರಬೇಕೆಂದು ಅಂದರೆ ನಾವು ಯಾವಾಗಲೂ ಪರಿಶುದ್ಧವಾದ ಮತ್ತು ಸ್ವಚ್ಛವಾದ ಹೃದಯವನ್ನು ಹೊಂದಿರಬೇಕು. ಪರಿಶುದ್ಧತೆ ಇಲ್ಲದೆ ಯಾರೂ ದೇವರನ್ನು ಕಾಣುವುದಿಲ್ಲವೆಂದು ಬೈಬಲ್ ಹೇಳುತ್ತದೆ.